ಅದೇ ತರಹ ಈ ಮೌನಿ ಅಮಾವಾಸ್ಯೆಯ ಸಂದರ್ಭದಲ್ಲಿ ಸ್ವಲ್ಪ ದುರಂತ ಆಗೋದು ಹೆಚ್ಚಾಗಿರುತ್ತೆ. ಹಾಗಾಗಿ ಈಗ ಹೋಗಿರೋ ಜನರು ನಿಜವಾಗ್ಲೂ ತಾಳ್ಮೆಯಿಂದ ವರ್ತಿಸ್ಕೊಂಡು ಒಂದು ಪುಣ್ಯ ಸ್ನಾನವನ್ನು ಮಾಡ್ಕೊಂಡು ಬಂದ್ರೆ ಒಳ್ಳೇದು ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲೂ ಅದೇ ಹೇಳಿದ್ನಲ್ಲ, ನೀರ್ ಕಂಡಿದ ತಕ್ಷಣ ತುಂಬಾ ಅರ್ಜೆಂಟ್ ಮಾಡಿ ಹೋಗ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಏನಾಗಿದೆ ಅಲ್ಲಿ ಅಂದ್ರೆ, ಕೆಲವೊಂದು ಸುವ್ಯವಸ್ಥೆ ಮಾಡ್ಕೊಳ್ದಲೇನು ಸಡನ್ ಆಗಿ ಹೋಗ್ತಾ ಇದ್ದಾರೆ. ಅದು ಕೂಡ ಒಂದು ರೀತಿಯಲ್ಲಿ ಸಂಕಷ್ಟಕ್ಕೆ ಸಿಲ್ಕಾಕೊಳ್ಳೋ ಅಂಥದ್ದು, ಹೆಂಗಸರು, ಮಕ್ಕಳು. ಇದೆಲ್ಲ ಗಮನ ಇಟ್ಕೊಂಡು ಮಾಡ್ಬೇಕು. ಈಗ ಮೌನಿ ಅಮಾವಾಸ್ಯೆ ಅಂದ್ರೇನೆ ಪಿತೃಗಳ ಜಾಗೃತಾವಸ್ಥೆಯಲ್ಲಿ ಇರುವಂತಹ ಒಂದು ಅಮಾವಾಸ್ಯೆ. ಸೂರ್ಯ ಮತ್ತೆ ಚಂದ್ರರು ಒಂದೇ ರಾಶಿಯಲ್ಲಿರುವಂತಹ ಒಂದು ದಿನ, ಸೂರ್ಯನ ಇರುವಿಕೆ ಇದ್ದಾಗಿಯೂ ಚಂದ್ರ ಕಾಣದಲ್ಲೇ ಇರುವಂತಹ ಒಂದು ದಿನ, ಅಂದ್ರೆ ಕ್ಷೀಣ ಚಂದ್ರ, ಪೂರ್ತಿ ಕ್ಷೀಣವಾಗಿರ್ತಾರೆ ಅನ್ನುವಂಥ ದಿನ. ಹಾಗಾಗಿ ಇಲ್ಲೇನಾಗತ್ತೆ ಅಂದ್ರೆ ಕೆಲವೊಂದು ದುರ್ಘಟನೆಗಳು ನಡೆಯುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದನ್ನ ತಡಿಬೇಕು ಅಂದ್ರೆ ನಾವು ಜಾಗೃತರಾಗಿರ್ಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.